ಇಂಗ್ಲೀಷು ನಾವ್ ಅವಾಗೆಲ್ಲ ಬರ್ದಿದ್ದು ಹಿಂದಿಂದ ಮುಂದಕ್ಕೆ ಹಿಂದಿಕ್ಕೆ ಹಾಕೊಂಡು ಬರ್ದಿದ್ವಿ. ಅಲ್ಲಿದ್ದು ಇಲ್ಲಿಗೆ ಇಲ್ಲಿದ್ದು ಅಲ್ಲಿಗೆ ಅದೇನು ವ್ಯಾಲ್ಯೂಯೇಷನ್ ಮಾಡಿಬಿಟ್ಟವ್ರು ಸರ್ ಇವಾಗ. ಅದೊಂದು ಮತ್ತೆ ಅಪ್ ಇರುತ್ತೆ, ಹಿಂದೆ ಗಾಡಿ ಉಳಿಸ್ತಾನೆ ಮುಂದೆ ತೆಗಿಬೇಕು, ಆ ಥರ ಎಲ್ಲ ಇರ್ತವೆ. ಆಮೇಲೆ ರಿವರ್ಸ್ ತೆಗಿಬೇಕು. ನಾನು 30 ತೆಗ್ದಿದ್ದೆ, ಮಾರ್ಕ್ಸ್ ಪಾಸ್ ಆದೆ, BMTC ಕೆಲಸ ಕೊಟ್ಟು. SSLC 35 ಮಾರ್ಕ್ಸ್ ಅದೇ ನನಗೆ ಕೈ ಹಿಡ್ದಿತ್ತು. ಬೆಂಗಳೂರಲ್ಲಿ ಇದೆಯಾ ನಿನ್ಗೇನ್ ಗುರು ಒಳ್ಳೆ ಸಂಬಳ, ಇದೇ ತರನೇ ಮಾತಾಡೋದು, ಒಳ್ಳೆ ಸಂಬಳ ತಕತಿಯ, ಗೌರ್ಮೆಂಟ್ ಸಂಬಳ ತಕತಿಯ, ಆ ಸಂಬಳ ತಕತಿಯ, ಜಾಲಿಯಾಗಿರ್ತೀಯ, ಬೆಂಗಳೂರಲ್ಲಿ ಇದೆಯಾ ಅಂತಾರೆ. ಇಲ್ಲಿ ಎಷ್ಟು ನಿಮಿಷ ಅಂತಂದ್ರೆ ಅವ್ರಿಗೂ ಗೊತ್ತಿಲ್ಲ. ಅವನಾರು ಬಂದ್ರೆ ಯಾಕೋ ನೀ ಮವ್ವನ್ ಅಂತ ಕೇಳಿದ್ರು ಒಳ್ಳೇದ್ ಮಾಡ್ಕೊಂಡು. ನಾನು ಬಡವ ಬದುಕಿನಲ್ಲಿ ಸಾಹುಕಾರ ಪ್ರೀತಿಯಲ್ಲಿ. ನಾನು ಮೇಳಪುರ, ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಹತ್ರ ಮೇಳಪುರ, ಮಾದೇಪುರ ಶೂಟಿಂಗ್ ಪ್ಲೇಸ್ ಗೊತ್ತಿಲ್ಲ, ಮಾದೇಪುರದಿಂದ ಪಕ್ಕನೆ ಮೇಳಪುರ ಅಂತ. ಸೊ ಅಲ್ಲೇ ಅಂದ್ರೆ ನಮ್ಮ ತಂದೆ ಊರು ಅದೇನೆ. ನಾವು 3 ಜನ ಗಂಡ್ಮಕ್ಳು, ನಮ್ಮಣ್ಣ, ನಾನು, ನನ್ನ ತಮ್ಮ, 3 ಜನ ಹೆಣ್ಮಕ್ಳಿಲ್ಲ, 3 ಜನ ಗಂಡ್ಮಕ್ಳೆ. ನಮ್ಮ ತಾಯಿ ಇದಾರಲ್ಲ ಅವ್ರಿಗೆ 12 ಜನ ಮಕ್ಕಳು. ತಾಯಿಗೆ ಅಜ್ಜಿಗೆ 12 ಜನ ಮಕ್ಕಳು. 12 ಜನದಲ್ಲಿ ನಮ್ಮ ತಾಯಿ ಲಾಸ್ಟ್ನೇವರು. ಒಬ್ರು ಟ್ವಿನ್ಸು, ನಮ್ ದೊಡ್ಡಮ್ಮ ಅಕ್ಕ ಇದಾರಲ್ಲ, ನಮ್ ದೊಡ್ಡಮ್ಮ, ಅವರು ಟ್ವಿನ್ಸು. ಅಣ್ಣ ತಮ್ಮದಿರಿಗೆ ಅಕ್ಕ ತಂಗಿಯರ್ನ ಪಕ್ಕದೂರಲ್ಲೇ ಕೊಟ್ಟು ಮಾಡಿದ್ರು. ನಮ್ಮ ಅಜ್ಜಿ ಊರು ಬಂದು KRS ಹತ್ರ ಕಟ್ಟೇರಿ, ಅರವಳು ಕುಪ್ಪೆ ಕಟ್ಟೇರಿ, KRS ನಿಯರೆ. ಬಟ್ KRS ಕಟ್ಬೇಕಾದ್ರೆ ನಮ್ಮ ಅಜ್ಜಿ ಕಲ್ಲು ಹೊತ್ತಿರ್ತಾ ಇದ್ರಂತೆ, ನಮ್ಮ ಅಜ್ಜಿನೇ ಹೇಳ್ತಿದ್ರು. ಸೊ ಅಲ್ಲಿ ಅಕ್ಕ ತಂಗಿರು ಅಣ್ಣ ತಮ್ಮದಿರಿಗೆ ಒಂದೇ ಊರಲ್ಲಿ ಅರಳುಕುಪ್ಪೆ ಕೊಟ್ಟಿದ್ರು. ಕಟೇರಿಯಿಂದ 1.5 ಕಿಲೋಮೀಟರ್ ಅಷ್ಟೇ ಅರಳುಕುಪ್ಪೆ. ಆದ್ಮೇಲೆ ಅರವು ಕ್ಯಾಪ್ಟರಿ ಹಿಂಗ ಸೈಡ್ ಬರುತ್ತೆ. ಅದು ಅರಳುಕುಪ್ಪೆಲಿ ಕೊಟ್ಟಿದ್ರು. ಅರಳುಕುಪ್ಪೆ ಮದುವೆ ಮಾಡಿದ್ರು. ಅಲ್ಲಿ ಒಬ್ರು ಎಕ್ಸ್ಪೈರ್ಡ್ ಆದ್ರು. ನಮ್ಮ ದೊಡ್ಡಪ್ಪ ತೀರೋದ್ಮೇಲೆ ನಮ್ಮ ದೊಡ್ಡಮ್ಮ ಅಜ್ಜಿ ಊರಿಗೆ ಸೇರ್ಕೊತು, ತವ್ರ ಮನೆಗೆ ಸೇರ್ಕೊಂಡು. ಅವ್ರಿಗೆ ಮಕ್ಳು ಇರ್ಲಿಲ್ವಲ್ಲ, ಅವರು ಮನೆಗೆ ಬರ್ತಾ ಇದ್ರಲ್ಲ. ನಾವು 3 ಜನ ಗಂಡು ಮಕ್ಳುಗಳು ಆಟ ಆಡೋದು ನೋಡ್ತಾ ಇದ್ರೆ ಒಬ್ರಿಗೊಬ್ರು ಕಚ್ಚಾಡ್ತಿದ್ವಲ್ಲ. ನನ್ಗೊಂದು ಕೊಡು ಸಾಕೋತೀನಿ ಅಂತ ಕೇಳ್ದಂಗೆ. ಅವಾಗ ನಾನೇ ಇಷ್ಟ ಆಗಿ ನನ್ನನ್ನು ಕರ್ಕೊಂಡೋಗಿ ನಮ್ಮ ದೊಡ್ಡಮ್ಮ ಸಾಕಿದ್ದು ಕಟೇರಿಲಿ. 15 ವರ್ಷ ಅವರೇ ಓದಿಸಿದ್ದು. ನೀವು ಯಾವ ವರ್ಷದಲ್ಲಿ ಹೋಗಿದ್ದಲ್ಲಿ? ನೆನಪಿದೆ, SSLC 95 ಅಲ್ಲಿ ಮಾಡಿದ್ದು ನಾನು. ಅಲ್ಲ, ನಿಮ್ಮನ್ನ ಕರ್ಕೊಂಡು ಹೋಗಿದ್ದು ಯಾವ ವರ್ಷದಲ್ಲಿ? ಇಲ್ಲ ಸರ್, ಅವಾಗ ಚಿಕ್ಕ ನೆನಪಿಲ್ಲ ನಿಮ್ಗೆ? ಅದೇ ಅವ್ರು ಹೇಳೋದಷ್ಟೇ. ಅವ್ರು ಹೇಳಿದ್ದೆ ನಾನು ಹೇಳ್ತಿದ್ದೀನಿ. ನಮ್ ದೊಡ್ಡಮ್ಮ ಹೇಳ್ತಿದಾಗ ಹಿಂಗ್ ಕರ್ಕೊಂಡ, ಇಲ್ಲ ಅಮ್ಮ ಹೇಳ್ತಿದಾಗ. ನಮ್ಮ ಅಜ್ಜಿ, ನಮ್ ದೊಡ್ಡಮ್ಮ 3 ಜನನು ಒಂದೇ ಕಡೆ ಆದ್ವಿ. ಒಂದು ಚಿಕ್ಕ ರೂಮು, ಅದೇ ತವ್ರ ಮನೇಲಿ ಆಚೆ ರೂಮಲ್ಲಿ ನಮ್ಮ ಮಾವ ಕಟ್ಕೊಟ್ರು. ನಮ್ಮ ತಾಯಿಯವ್ರ ಅಣ್ಣ ರಾಜೇಶ್ ಅಂತ ಒಬ್ರು, ರಾಜಣ್ಣ ಅಂತ, ಚೆನ್ನೇಗೌಡ್ರು ಅಂತ ಒಬ್ರು, ಕುಳ್ಳೇಗೌಡ್ರು ಅಂತ ಅಣ್ದಿರು. ಇನ್ನೂ 4 ಜನ ಇದ್ರಂತ ಅವ್ರು ಸತ್ತೋದ್ರು ಎಲ್ಲ ಮಾವದಿರು. ಅವರು ಅಲ್ಲಿ ಮನೆ ಕಟ್ಕೊಂಡಿದ್ರು. ಆ ಮನೇಲಿ ಇದ್ವಿ ನಾವು 3 ಜನ. ಅಲ್ಲಿ ಓದ್ಕೊಂಡು ದೊಡ್ಡಮ್ಮ ನಾವು. ಅಜ್ಜಿನೂ ದೊಡ್ಡಮ್ಮನ್ಗೆ ಹುಷಾರಿಲ್ದಾಗ ನಾನೇ ಕದ್ದು ನೋಡ್ಕೊಂಡಿದ್ದು. ಊರು ಇದ್ ಮಾಡಿದ್ರು. ಅಲ್ಲಿ ಯಾರು ನೋಡ್ಕೊಂಡು ಇರಲಿಲ್ಲ. ಎಕ್ಸ್ಪೈರ್ಡ್ ಅವ್ರು ತೀರ್ಕೊಂಡ್ರು. ಎಲ್ಲ SSLC ಅಲ್ಲೇ ಮಾಡಿದ್ದು. ಆಮೇಲೆ ಫಸ್ಟ್ PU ಬಂದು ಮೈಸೂರು ವಿದ್ಯಾವರ್ಧಕ ಕಾಲೇಜು. ಆಮೇಲೆ BA ಬಂದು ಬನ್ಮಿಯಾ ಸ್ಕೂಲು, ಬನ್ಮಿಯಾ ಕಾಲೇಜು. ಆಮೇಲೆ BA ಬಿಟ್ಬಿಟ್ಟೆ ಓದಕ್ಕಾಗ್ಲಿಲ್ಲ. ಅವಾಗ ಪ್ರಾಬ್ಲಮ್ ಇತ್ತು, ದುಡ್ಡು ಕಟ್ಟಕ್ಕಾಗ್ಲಿಲ್ಲ. ಫೀಸ್ ಕಟ್ಟಕ್ಕಾಗ್ಲಿಲ್ಲ. ನಮ್ಮ ಅಪ್ಪನ ಅವಾಗ ಅಷ್ಟು ಇದಿರ್ಲಿಲ್ಲ. ಅವ್ರು ಜಾಸ್ತಿ ಕುಡ್ಕೊಂಡು ಇದ್ ಮಾಡ್ತಾ ಇದ್ರು. ಅವರು ಸ್ವಲ್ಪ ಜಮೀನೆಲ್ಲ ಕಳ್ಕೊಂಡ್ರು ಅವಾಗ ಡ್ರಿಂಕ್ಸ್ ಇಂದ. ಸ್ವಲ್ಪ ಜಮೀನು ಅವಾಗ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್. ನಮ್ಮ ತಾಯಿ ಅಂದ್ರೆ ತುಂಬಾನೇ. ಅವಾಗೆಲ್ಲ ಊಟಕ್ಕೂ ಕಾಸು ಇರ್ತಿರ್ಲಿಲ್ಲ ಅನ್ನೋ ಸ್ಥಿತಿಲಿ ಇದ್ವಿ. ಇವಾಗ ಊಟ ಮಾಡಕ್ ಟೈಮ್ ಇಲ್ಲ ಅನ್ನೋ ಸ್ಥಿತಿಲಿ ಇದೀವಿ. ಎಷ್ಟೋ ಸಲ ಟೈಮ್ ಇಲ್ದೇನೆ ಊಟನೇ ಮಾಡಿಲ್ಲ, ಆತರ ಬ್ಯುಸಿ ಆಗ್ಬಿಟ್ಟಿದೀವಿ. ಸೊ ಚೆನ್ನಾಗಿದೆ. ಅವಾಗಿಂದ ಅಲ್ಲಿಂದ ಇಲ್ಲಿಗೆ ಬೆಳಿಗ್ಗೆ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಸಾಯಂಕಾಲ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಬೆಳಿಗ್ಗೆ 5:30 ಎದ್ದು 9 ಗಂಟೆ 10:30 ನಮ್ದು ಕ್ಲಾಸ್ ಸ್ಟಾರ್ಟ್ ಆಯ್ತಿದ್ದು. 10:30 ಅಲ್ಲ, 8th 9th 10th 8ನೇ ಕ್ಲಾಸು 9 10ನೇ ಕ್ಲಾಸುವೆ 10:30 ಸ್ಟಾರ್ಟ್ ಆಗ್ತಿದ್ದು ನಮ್ ಸ್ಕೂಲು. 10:30 ಸ್ಟಾರ್ಟ್ ಆದ್ರೆ ಸಂಜೆ 4 ಗಂಟೆಗೆ ಬಿಟ್ಬಿಡೋರು, 4:30. ಬೆಳಿಗ್ಗೆ 5 ಗಂಟೆಗೆ ಎದ್ದೋಗಿ 9 ಗಂಟೆ ಗಂಟ 5 ರೂಪಾಯಿ ಕೆಲಸ. ಬಂದು 5 ರೂಪಾಯಿ ಕೆಲಸ, ತೆವಡೆ ಹೊಡಿಯೋದು, ತೆವರಿ ಕಟ್ಟೋದು, ನಾಟಿಗೆ ಪೈರ್ ಕೊಡೋದು, ಈ ತರ ಕೆಲಸಗಳು. ಇಲ್ಲ ಕಬ್ಬನ್ ಕೆಲ್ಸಕ್ಕೆ ಹೋಗೋದು, ಕಬ್ಬು ಕಡಿಯೋದು, ಇಲ್ಲ ಅಕ್ತೆಗೆ ಹೋಗೋದು, ಕಬ್ಬು ಅಕ್ತೆ, ಇದು ಎಲ್ಲ ಕೆಲಸಗಳು ಇರ್ತಾವಲ್ಲ ಹಳ್ಳಿಗಳು. ಮಾಮೂಲಿ 5 ರೂಪಾಯಿ ಕೊಡೋರು. 5 ರೂಪಾಯಿ ಕೆಲಸ ಮಾಡ್ಬಿಟ್ಟು ಬಂದು ಸ್ಕೂಲ್ಗೆ ಹೋಗಿ ಮುಗಿಸ್ಕೊಂಡು ಬಂದು ತಿರ್ಗಾ 4 ಗಂಟೆಗೆ ಇಲ್ಲಿಗೆ ಹೋಗ್ತಾ ಇದೆ. KRS ಅದು, KRS ಹೋಟೆಲ್ ಅದು. 4 ರೂಪಾಯಿ ಕೊಡೋರು.
₹4 ಕೊಡೋರು 4.25 ಕೊಡೋರು ಹಂಗೆ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹಿಂಗೇ ನಡೆದ್ಕೊಂಡು ಬರ್ತಾ ಇದ್ದು. ಅದನ್ನ ತಗೊಬಂದು ನಮ್ಮ ದೊಡ್ಡಮ್ಮನ ಕೈಲೇ ಕೊಡುವೆ. ಎಷ್ಟು ವರ್ಷ ಮಾಡಿದ್ರ ಆ ಥರ? ಮಾಡಿದ್ದೀನಿ, 3 ವರ್ಷ ಮಾಡಿದ್ದೀನಿ. 3 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ನಮ್ಗೆ ಆಗದೆ ಇದ್ದಾಗ ಹುಷಾರಿಲ್ಲದ ಜನ ಬಂದಾಗ ಆಗದೆ ಇದ್ದಾಗ ಹೋಗ್ತಿರ್ಲಿಲ್ಲ. ಚೆನ್ನಾಗಿದ್ದಾಗಂತೂ ಎನರ್ಜಿ ಚೆನ್ನಾಗಿದ್ರು ಹೋಗ್ತಾ ಇದ್ದೆ. ಅಂದ್ರೆ ಆತರ ಬಡತನ ಪರಿಸ್ಥಿತಿ? ಬಡತನನೇ ಅವಾಗ ತುಂಬಾನೇ ಬಡತನ. ನಮ್ಮ ಅಪ್ಪನ ಮನೆ ಕಡೆಯವರು ಅಷ್ಟೇ, ಅಲ್ಲಿ ಚೆನ್ನಾಗಿದ್ರು ತಾತನ ಮನೇಲಿ. ಬಟ್ ತಾತನ ಮನೇಲಿ ಏನು ನೋಡ್ಕೋತಾರೆ, ಯಾರು ನೋಡ್ಕೋತಾರೆ, ಎಷ್ಟು ಜನ ನೋಡ್ಕೋತಾರೆ? ನಾವು ಕೆಲಸ ಮಾಡಿದ್ರೆ ಆಗ್ತಿದ್ರು ಅನ್ನ. ಅಂದ್ರೆ ದೊಡ್ಡಮ್ಮ ನೋಡ್ಕೋತಿದ್ರು. ಅಲ್ಲಿ ಬೇರೆ ಅತ್ತೆ ಅವರು ಇವರು ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳೋರು. ಬಟ್ ಆದ್ರೆ ಬಡತನ ಅಲ್ವಾ ಅವಾಗ. ಅಮ್ಮನು ದೊಡ್ಡಮ್ಮನು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಈಗ ನೀವು PUC ಮಾಡಿದ್ರಲ್ಲ, ಆ ಟೈಮಲ್ಲಿ ಎಲ್ಲಿದ್ರಿ? PUCಗೆ ನಾನು SSLC ಮುಗಿಸ್ಕೊಂಡು ಬಂದ್ಬಿಟ್ಟೆ ನಮ್ಮೂರಿಗೆ. ನಮ್ಮೂರಿಗೆ ಮೇಳಾಪುರಕ್ಕೆ, ತಂದೆ ಊರಿಗೆ ಬಂದ್ಬಿಟ್ಟೆ, ತಾಯಿ ಊರಿಗೆ ಬಂದ್ಬಿಟ್ಟೆ. ಬಂದು ಅಲ್ಲಿಂದ ಅಲ್ಲೂ ಬೆಳಿಗ್ಗೆ ಏನು ಮಾಡಿದೆ, PUCಗೆ ಸೇರ್ಕೊಂಡೆ 2 ವರ್ಷ. ಅದಾದ್ಮೇಲೆ ಏನಾದರೂ ಮಾಡಬೇಕು ಅಂದಿಷ್ಟು. ಎಲೆಕ್ಟ್ರಿಕಲ್ ಜಾಬ್ ಮಾಡ್ಸೋಣ, ಎಲೆಕ್ಟ್ರಿಕಲ್ ಅಂದ್ಬಿಟ್ಟು JOC ಜಾಬ್ ಓರಿಯೆಂಟೆಡ್ ಕೋರ್ಸು. ಸೊ ಅಲ್ಲಿಗೆ ಸೇರ್ಕೊಂಡೆ. ಅಲ್ಲಿಗೆ 1-2 ವರ್ಷ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಮಾಮೂಲಿ ಕೆಲ್ಸಕ್ಕೆ ಹೋಗಿ ಮುಗಿಸ್ಕೊಂಡು, ಅದು ನೈಟ್ ಕಾಲೇಜು. 4 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಸಾಯಂಕಾಲ 4 ಗಂಟೆಗೆ. 4 ಗಂಟೆಗೆ ಸ್ಟಾರ್ಟ್ ಆಗಿ 3 ಗಂಟೆ ಟೈಮ್ 3 ಕ್ಲಾಸ್ ಏನೋ ಬರೋದು. 4 ಗಂಟೆಯಿಂದ 7-7:30 ಇರಬೇಕು 3 ಕ್ಲಾಸ್ ಬರೋದು. ಮುಗಿಸ್ಕೊಂಡು ಬಂದ್ಬಿಡ್ತದೆ. ಅಲ್ಲಿ ಪ್ರಾಕ್ಟಿಕಲ್ ಮತ್ತೆ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಥಿಯರಿ ಪ್ರಾಕ್ಟಿಕಲ್ ಎಲ್ಲ ಕ್ಲಾಸ್ಗಳು ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಡಿಗ್ರಿಗೆ ಸೇರ್ಕೊಂಡೆ. BA ಮಾಡೋಣ ನೋಡೋಣ ಅಂತ, ಏನಾದರೂ ಕೆಲಸ ಆಗೋದ ಅಂತ. ಸೊ ಅಲ್ಲಿ ಆಗಲಿಲ್ಲ. ಜಾಬ್ ಅಂದರೆ ಮನೆ ಪ್ರಾಬ್ಲಮ್ ಜಾಸ್ತಿ ಆಗೋಯ್ತು. ಅಂದ್ರೆ ನೀವು ಇದರಲ್ಲಿ ಸ್ಕೂಲಲ್ಲೆಲ್ಲ ಹೆಂಗಿದ್ರಿ? ಈಗ ಒಂದು ಸ್ವಲ್ಪ ಅಂದ್ರೆ ಟಾಪ್ ಅಲ್ಲಿ ಓದೋದು ಯಾವ ರೀತಿ? ಇಲ್ಲ ಎಜುಕೇಶನ್ ಅಲ್ಲೂ ಡಲ್ಲೇ, ಅಷ್ಟು ಬರ್ತಿಲ್ಲ ನನಗೆ. ಇಂಗ್ಲೀಷ್ ಅಂತೂ ಕೇಳಲೇಬೇಡಿ. ಆದ್ರೂ SSLC ಜಸ್ಟ್ ಪಾಸ್ ಆಗಿದ್ದು. ಅದ್ಯಾವ ಪುಣ್ಯಾತ್ಮ ಪಾಸ್ ಮಾಡೋದು ನನಗೆ ಗೊತ್ತಿಲ್ಲ. ಜಸ್ಟ್ ಪಾಸ್ ಆಗಿದ್ದು. ಅದು ಎಲ್ಲ 35 ಹಿಂಗೇನೆ ಕರೆಕ್ಟಾಗಿ 30 ಎಷ್ಟೆಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದಾನೆ. ಒಂದ್ ಜಾಸ್ತಿನೂ ಕೊಟ್ಟಿಲ್ಲ, ಕಮ್ಮಿನೂ ಕೊಟ್ಟಿಲ್ಲ ಪುಣ್ಯಾತ್ಮ. ಹೆಂಗೋ ತೆಳಬೇಕು ಅಂದ್ಬಿಟ್ಟು ತೆಗ್ರಿ ಪಾಸ್ ಆಗ್ಲಿ ಅಂತ. ಅದ್ ಯಾರು ಮಾಡಿದ್ರು. ಇಂಗ್ಲೀಷಲ್ಲೂ 30 ತೆಗ್ದಿದ್ದೀನಿ. ಇಂಗ್ಲೀಷು ನಾವ್ ಅವಾಗೆಲ್ಲ ಬರ್ದಿದ್ದು ಹಿಂದಿಂದ ಮುಂದಕ್ಕೆ ಹಿಂದಿಕ್ಕೆ ಹಾಕೊಂಡು ಬರ್ದಿದ್ದು. ಅಲ್ಲಿ ಅದೇನು ವ್ಯಾಲ್ಯೂಯೇಷನ್ ಮಾಡಿಬಿಟ್ಟವ್ರು ಸರ್. ಇವಾಗ ಕೇಸ್ ಹಾಕ್ಬಿಟ್ಟು ತಿರ್ಗಾ ಮಾಡ್ಬಿಟ್ಟವ್ರು. ಚೆಕ್ ಮಾಡಿ ಏನೋ ಹೇಳ್ತಾವ ರವಿ. ಅದ್ ಹೆಂಗ್ ಮಾಡಿದ್ರು? ಯಾವ ವರ್ಷದಲ್ಲಿ? ಅಲ್ಲ ಹುಡುಕಿ ವರ್ಷನೇ ಹೇಳಕ್ ಒಟ್ಟಲ್ಲಿ ಮಾಡ್ದೆ. ಪಾಸ್ ಆದ್ವಿ. ಪಾಸ್ ಆಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ವಿ. ಕೆಲವ್ರಂತೂ ಸಖತ್ ಹೊಟ್ಟೆ ಹುರ್ಕೋತಾರೆ. ಬಟ್ ಯಾರ ತಂಡೆಗೂ ನಾವು ಓದೋರಲ್ಲ. ಕೆಲವರು ನಮ್ಮ ಬಗ್ಗೆನೇ ತಲೆ ಕೆಡ್ಸ್ಕೊತಾರೆ. ಹಂಗಾಗೋಯ್ತು ಹಿಂಗ ಅದೇನಪ್ಪ, ಅವ್ರಿಗೂ ನಮಗೂ ಸಂಬಂಧವೇ ಇರಲ್ಲ. ಅದೇನಕ್ಕೆ ತಲೆ ಕೆಡ್ಸ್ಕೊತಾರೆ ಗೊತ್ತಿಲ್ಲ. ತುಂಬಾ ಜನ ಮೆಸೇಜ್ಗಳು ಬರ್ತಾವಲ್ಲ, ಕೆಲವರಂತೂ ಬದುಕಕ್ಕೆ ಬಿಡಲ್ಲ. ನೋಡಿದ್ದೀನಿ. ನನ್ಗೆ ನಿಜ ಹೇಳ್ಬೇಕು ಅಂದ್ರೆ, ನನ್ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಈ ಸೋಷಿಯಲ್ ಮೀಡಿಯಾ ಬರಕ್ಕಿಂತ ಮುಂಚೆ ನಾನು ಹೆಂಗಿದ್ದೆ ಗೊತ್ತಾ? ಹೆಂಗಿದೆ ಅಂದ್ರೆ, ನಾನು ಆ ತರ ಹೇಳ್ತಿಲ್ಲ. ನನ್ಗೆ ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲ. ನೀವಾಯ್ತು, ನಿಮ್ ಮನೆ ಆಯ್ತು, ನಿಮ್ ಫ್ರೆಂಡ್ಸ್ ಆಯ್ತು, ಅಷ್ಟೇ ನನಗೆ ಗೊತ್ತಿದ್ದು. ಇವಾಗ್ಲೂ ಹಳ್ಳಿ ಕಡೆ ಸುಮಾರು ಜನ ಇದಾರಲ್ಲ, ಅವ್ರಿಗೆ ಗೊತ್ತಿಲ್ಲ. ಏನೋ ಬೆಂಗಳೂರಲ್ಲಿ ಇದೆಯಾ, ನಿನ್ಗೇನ್ ಗುರು ಒಳ್ಳೆ ಸಂಬಳ, ಇದೇ ತರನೇ ಮಾತಾಡೋದು. ಒಳ್ಳೆ ಸಂಬಳ ತಕತಿಯ, ಗೌರ್ಮೆಂಟ್ ಸಂಬಳ ತಕತಿಯ, ಆ ಸಂಬಳ ತಕತಿಯ, ಜಾಲಿಯಾಗಿರ್ತೀಯ, ಬೆಂಗಳೂರಲ್ಲಿ ಇದೆಯಾ ಅಂತಾರೆ. ಇಲ್ಲಿ ಎಷ್ಟು ನಿಮಿಷ ಅಂತಂದ್ರೆ ಅವ್ರಿಗೂ ಗೊತ್ತಿಲ್ಲ. ಬಟ್ ನಮ್ಗೆ ಏನು ಅಂದ್ರೆ, ಈ ಹೆಂಗೆ ಜನಗಳು ಇರ್ತಾರೆ, ಯಾವ್ಯಾವ ತರ ಜನಗಳು ಇರ್ತಾರೆ, ತಲೆಯಲ್ಲಿ ಎಷ್ಟು ಕೂದಲವೆ ಅದರ ತರ ಜನಗಳು ಇರ್ತವೆ ಅಂತ ನಾನು ಸೋಷಿಯಲ್ ಮೀಡಿಯಾಗೆ ಬಂದ್ಮೇಲೆ ಗೊತ್ತಾಗಿತ್ತು. ಅಯ್ಯೋ ಭಯಂಕರ ಅನ್ನಿಸ್ತು. ಅಂದ್ರೆ ಡಿಫ್ರೆಂಟ್ ಆಗಿರ್ತಾರೆ. ಈಗ ನಮ್ಮೂರಲ್ಲಿ ನಮ್ದು ಹಳ್ಳಿ, ನಾವು ಅಷ್ಟೇ. ತುಂಬಾನೇ. ಇವಾಗ ನಿಮ್ಗೆ ಈಗ ನಾಟಕ ಆಯ್ತು, ಆ ಕಡೆ ಒಲವು ಹೇಗೆ ಬಂತು ನಿಮ್ಗೆ? ಗ್ರಾಮಗಳಲ್ಲಿ ನನ್ಗೆ ಸೇರ್ಕೋತಾ ಇದ್ದೆ. ನಮ್ಮೂರಲ್ಲಿ ಹಳ್ಳಿಗಳಲ್ಲಿ ಯುಗಾದಿ ಹಬ್ಬಕ್ಕೆ, ಮಾರಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕಂತೂ ಯಾವ ಹಬ್ಬಕ್ಕೆ ಮಾಡಿದ್ರು ಡ್ರಾಮಾ ಸಾಮಾಜಿಕ ಇದೆ. ಇವಾಗ ಕಲೆ ಎಲ್ಲ ಹೋಯ್ತು, ಯಾರು ಒಪ್ಕೊಳ್ಳಲ್ಲ. ಸಾಕು ಬೇಡ ಅಂತ ಆಗೋಗ್ತದೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಬಿಡ್ತಲ್ಲ, ಯಾರು ಇದು ಮಾಡೋಕ್ಕಾಗಲ್ಲ. ಥಿಯೇಟ್ರಿಗೆ ಸಿನಿಮಾ ನೋಡೋಕೆ ಹೋಗ್ತಾಯಿಲ್ಲ ಜನ, ಹಂಗಾಗ್ಬಿಡೈತೆ. ಏನಮ್ಮ ಏನು ಮಾಡೋಕ್ಕಾಗಲ್ಲ, ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಏನೋ ಒಂದೊಂದು ರೀಲ್ಸು ಅದು ಇದು ಅಂದ್ಕೊಂಡು ಒಳ್ಳೇದಾದ್ರೆ ಸರಿ. ನಿಮ್ಮ ಈಗ BA ಆಯ್ತಲ್ಲ, BA ಮುಗಿಸಿದ್ರಿ, ಅವಾಗ ಏನ್ ಮಾಡಿದ್ರಿ? ಇವಾಗ ಅಪ್ಲಿಕೇಶನ್ಗಳ BA ಕಂಪ್ಲೀಟೇ ಮಾಡಲಿಲ್ಲ ಸರ್. ಫಸ್ಟ್ ಇಯರ್ 2 ತಿಂಗಳು ಅಷ್ಟೇನೆ ಹೋಗಿದ್ದು. ಫಸ್ಟ್ ಇಯರ್ ಜಾಯ್ನ್ ಆಗಿದ್ದೆ. ಸೊ ಅಲ್ಲಿ ಆಗ್ಲಿಲ್ಲ ಮನೇಲಿ. ನಮ್ಮ ತಂದೆ ಸ್ವಲ್ಪ
ಅಷ್ಟೇ ಓಕೆ ಮನೆಯಲ್ಲಿ. ಹ್ಮ್. ನಮ್ಮ ಅಣ್ಣನೂ ಹೊಟ್ಟೋಗ್ಬಿಡ್ತಾ ಇದ್ದ ಅಲ್ಲಿ ಇಲ್ಲಿ. ಆಮೇಲೆ ನನ್ನ ತಮ್ಮ ನಾನು ಇಬ್ಬರೇ ಇದ್ದಿದ್ದು ಮನೇಲಿ. ನಮ್ಮ ಅಣ್ಣ ಎಷ್ಟು ಬೇಕು 1,000 2,000 ಕಳಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದ್ದ. ಬಟ್ ಅದೆಲ್ಲ ಸಾಲ್ತಿರ್ಲಿಲ್ಲ ಮನೇಲಿ. ಅಂದರೆ ಕೆಲಸ ಮಾಡ್ಕೊಂಡು ಬೆಳಗಿಂದ ಸಾಯಂಕಾಲ ಗಂಟ ಕಾಲೇಜಲ್ಲಿ ಕೂತ್ಕೊಂಡು ಇಲ್ಲೇನು ನಡೀತಿರಲಿಲ್ಲ. ನಾನು ಏನಾದ್ರು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಲೇ ಇದ್ದೆ. ಮೈಸೂರಲ್ಲಿ ಒಂದು ಪೂಜೆ ಅಂಗಡಿ ಕೆಲಸ ಮಾಡಿದ್ದೀನಿ, ಬಟ್ಟೆ ಅಂಗಡಿ ಕೆಲಸ ಮಾಡಿದ್ದೀನಿ. ಆಮೇಲೆ 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 DL ಮಾಡಿಸ್ಕೊಂಡು ಕಾರ್ ಓಡಿಸ್ದೆ, ಆಮೇಲೆ ಆಟೋ ಓಡಿಸ್ದೆ. ಬೆಂಗಳೂರು ಬಂದ್ಬಿಟ್ಟು ಆಮೇಲೆ ಬೆಂಗಳೂರು ಬಂದ್ಬಿಟ್ಟೆ ನಾನು. ಇಲ್ಲೇನು ಜೀವನ ಮಾಡೋಕ್ಕಾಗಲ್ಲ ಅಲ್ಲಿ. ಎಜುಕೇಶನ್ ಮುಗಿದ್ಮೇಲೆ ಅಲ್ಲಿ ಸ್ವಲ್ಪ ದಿನ ಈ ಕಡೆ ಬಂದ್ಬಿಟ್ಟೆ. ಅಲ್ಲಿ ಏನು ಮಾಡ್ಲಿಲ್ಲ, ಅಲ್ಲಿ ಬೆಂಗಳೂರಲ್ಲೇ ಜಾಸ್ತಿ. ಅಲ್ಲಿ ಅದು ಗೌರ್ಮೆಂಟ್ ಏನಾಗಿರ್ಲಿಲ್ಲ, ಏನು ಇಲ್ಲ ಇಲ್ಲ ಇಲ್ಲ. ಅದು ಫಸ್ಟ್ ಸ್ಟಾರ್ಟಿಂಗು ಅಲ್ಲಿ 100 ರೂಪಾಯಿ ಕೊಡೋರು, 50 ರೂಪಾಯಿ ಕೊಡೋರು. ಅವಾಗ 25 ರೂಪಾಯಿನೋ ಕೆಲಸ. ಆಗ ಏನು ಸಾಲ್ತಿರ್ಲಿಲ್ಲ ನಮ್ಗೆ, ಮಾಡ್ತಿಲ್ಲ ಏನಾದ್ರು ಇಲ್ಲ. ಆಮೇಲೆ ಡೈಲಿ ಸಿಗ್ತಿರ್ಲಿಲ್ಲ ಊರಲ್ಲಿ ಕೆಲಸ. ಒಂದಿನ ಸಿಕ್ಕಿದ್ರು 3 ದಿನ ಕೆಲಸ ಇರಲ್ಲ, ಕೆಲಸ ಡೈಲಿ ಸಿಗ್ತಿರ್ಲಿಲ್ಲ. ಇಲ್ಲಿ ಯಾವ್ದಾದ್ರು ಕೆಲಸ ಸೇರ್ಕೊಂಡ್ರೆ ಬೆಂಗಳೂರು ಕರೆದ್ವಿ. ಅದಾದ್ಮೇಲೆ ಇಲ್ಲೂ ಬೇಜಾರಾಗಿ ತಿರ್ಗಾ ಹೋದ್ವಿ. ತಿರ್ಗಾ ಬಂದು ಆಮೇಲೆ ಏನೋ ಒಂದು ಕತೆ ಆಗಿ ಒಂದು DL ಮಾಡಿಸ್ಕೊಂಡು, ಆಮೇಲೆ ಹೆವಿ DL ಮಾಡಿಸ್ಕೊಂಡು ಅದು ಪೇಪರ್ ಅಡ್ವರ್ಟೈಸ್ ನೋಡಿ ಹಾಕಿ ಚೆನ್ನಾಗಿ ಡ್ರೈವಿಂಗ್ ಚೆನ್ನಾಗಿತ್ತು. ಎಲ್ಲ ಬೆಂಗಳೂರಲ್ಲಿ ಓಡಿಸ್ಬಿಟ್ಟಿದ್ದೆ ನಾನು, ಚೆನ್ನಾಗಿತ್ತು. ಅದರಲ್ಲಿ ಒಂದಿಷ್ಟು ಮಾರ್ಕ್ಸು ಅಂತ 50 ಮಾರ್ಕ್ಸ್ ಕೊಡ್ತಾರೆ. ಅದರಲ್ಲಿ 35 40 ತೆಗೆದ್ರೆ ಪಾಸು. ಅದು ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಷ್ಟಕ್ಕೆ ನಿಲ್ಲಿಸ್ಬೇಕು ಅಂತ. 35ಕ್ಕೆ ನಿಲ್ಲಿಸಿದ್ರು, ನಾನು 30 ತೆಗ್ದಿದ್ದೆ ಮಾರ್ಕ್ಸ್, ಪಾಸ್ ಆದೆ. BMTC ಕೆಲಸ ಕೊಟ್ಟರು. ಅಂದ್ರೆ ಯಾವ ರೀತಿ ಏನೇನು ಪ್ರೊಸೆಸ್ ಆಯ್ತು ನಿಮ್ಗೆ? ಏನು ಇದೇನು ಇರಲ್ವಾ ನಿಮ್ದು? ರೈಟಿಂಗ್ ಅಲ್ಲೇ ಇಲ್ಲ ಆ ತರ ಸಿಗ್ನಲ್ ಅಲ್ಲಿ ಒಂದು 5 ಮಾರ್ಕ್ಸ್ ಇರುತ್ತೆ, ಒಂದು 8 ಆಕಾರ ತರ ಒಂದು ಇರುತ್ತೆ. ಅಲ್ಲಿಂದ ಒಂದೇ ಎಕ್ಸಿಟ್, ಒಂದು ಎಂಟ್ರಿ ಒಂದು ಎಕ್ಸಿಟ್ ಇರುತ್ತೆ. ಎಂಟ್ರಿ ಹೋಗಿ ಆ ಸುತ್ತ ಫೋಲ್ಗಳು ಇರ್ತದೆ. 8 ಯಾವ ತರ ಇರ್ತದೆ ಸುತ್ತ ಫೋಲ್, ಸುತ್ತಲ್ಲೂ ಒಂದೊಂದು ಫೋಲ್ಗಳನ್ನ ಇಟ್ಟಿರ್ತಾರೆ. ಎಷ್ಟು ಒಂದೊಂದು 1.5 ಮಾರ್ಕ್ಗೆ ಒಂದು ಫೋಲ್ ಇಟ್ಟಿರ್ತಾರೆ. ಒಂದು ಫೋಲ್ ಬಿದ್ರೆ 1 ಮಾರ್ಕ್ಸ್ ಹೋಗುತ್ತೆ. ಆ ತರ ಇಟ್ಟಿರ್ತಾರೆ. ಯಾವುದೇ ಫೋಲ್ ಟಚ್ ಮಾಡ್ದೇನೆ ಹೋಗಿ ನೀಟಾಗಿ ಬಂದ್ರೆ ಅಲ್ಲಿ 8 ಮಾರ್ಕ್ಸ್ ಕೊಟ್ಟಿದ್ರೆ 12 ಮಾರ್ಕ್ಸ್ ಕೊಟ್ಟಿದ್ರೆ ಅಷ್ಟೇ ಬರುತ್ತೆ. ಒಂದೊಂದು ಫೋಲ್ಗೂ ಒಂದೊಂದು ಮಾರ್ಕ್ಸ್ ಕಮ್ಮಿ ಆಗ್ತಾರೆ. ಅದೊಂದು ಮತ್ತೆ ಅಪ್ ಇರುತ್ತೆ, ಹಿಂದೆ ಗಾಡಿ ಉಳಿಸ್ತಾನೆ ಮುಂದೆ ತೆಗಿಬೇಕು, ಆ ತರ ಎಲ್ಲ ಇರ್ತವೆ. ಆಮೇಲೆ ರಿವರ್ಸ್ ತೆಗಿಬೇಕು, ತರ ಇರುತ್ತೆ, ರಿವರ್ಸ್ ತೆಗೆದು ಮಾಡ್ಬೇಕು. ಆಮೇಲೆ ಎಲ್ಲ ಅವರೆಲ್ಲ ಕಲ್ತ್ಕೊಂಡು ಇಲ್ಲಿ ಯಾವ ತರ ಗಾಡಿ ಓಡಿಸ್ತಾರೆ ಅಂತ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಮಾರ್ಕ್ಸ್ ಇಟ್ಟಿರ್ತಾರೆ. ಅದರಲ್ಲಿ ಅಷ್ಟು ಮಾರ್ಕ್ಸ್ ತೆಗೆದ್ರೆ ಡೈರೆಕ್ಟ್ ಕೆಲಸ. ಯಾವ್ದು ಲಂಚ ಗಿಂಚ ಯಾವ್ದು ಇರ್ಲಿಲ್ಲ ಆ ಟೈಮ್. ಅಂದ್ರೆ ನೀವು SSLC ಮೇಲೆ ಹಾಕಿದ್ರಾ PUC ಮೇಲೆ? SSLC ಮೇಲೆ. SSLC ಮೇಲೆ ಈಗ SSLC ಮೇಲೆ ನಾನು ಡ್ರೈವರ್ ಆಗಿರೋದು. ಆ SSLC 35 ಮಾರ್ಕ್ಸ್ ಅದೇ ನನಗೆ ಕೈ ಹಿಡ್ದಿತ್ತು. ಆಮೇಲೆ ಹೋದ್ರು ಏನಿದೆ 2 ವರ್ಷ 4 ವರ್ಷ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ. ಬಟ್ ಏನ್ ಟೈಮ್ ವೇಸ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಓದೋ ಟೈಮಲ್ಲಿ ಓದ್ಬೇಕು. ಇವಾಗ ಓದಕೈತದ ಕಾಲೇಜ್ ಲೈಫ್ ನೋಡ್ಕೊಂಡು, ಕಾಲೇಜ್ ಲೈಫ್ ನೋಡಿದ್ರೆ ಕಾಲೇಜ್ ಲೈಫ್ ನೋಡ್ಕೊಂಡು ಚೆನ್ನಾಗಿ ಎಲ್ಲರಂತೇನು ನಾವು ಆಟ ಆಡಿದ್ವಿ ಕಾಲೇಜ್ ಲೈಫಲ್ಲಿ. ಅಯ್ಯೋ ಹೊಡೆದಾಟ ಬಡದಾಟ ಎಲ್ಲ. ನಾವು ಬನ್ನಿಯ ಸ್ಕೂಲಲ್ಲೇ ಓದಿದ್ದು. ಹೊಡೆದಾಟ ಬಡದಾಟ ಎಲ್ಲಾನು ಆಗೈತೆ. ಕೋರ್ಟು ಕಚೇರಿ ಕೇಸು ಅಲ್ದು ಸಾಕಾಗ್ಬಿಟ್ಟು. ಈಗ ಏನ್ ಗೊತ್ತಾ, ಯಾವನಾರು ಬಂದ್ರೆ ಯಾಕೋ ನೀ ಮವ್ವನ್ ಅಂತ ಕೇಳಿದ್ರು ಒಳ್ಳೇದ್ ಮಾಡ್ಕೊಂಡು ಹೋಗೋಣ. ಯಾವನ್ ಎಷ್ಟೇ ಕೆಡ್ತಾಗ ಬೈಲಿ, ನನ್ ಬೇಸೋತೋಗ್ಬಿಟ್ಟಿದ್ದೀನಿ.